ಶಾಸಕ ವರ್ಚಸ್ ಹೋರಾಟಗಾರರ ಟಾಕ್ ವಾರ್. ಶಾಸಕ ಕದಲೂರು ಉದಯ್ ವಿರುದ್ಧ ರೈತ ಹೋರಾಟಗಾರ್ತಿ ಕಿಡಿಯ. ಹೋರಾಟಗಾರರ ಬಗ್ಗೆ ಶಾಸಕ ಉದಯ್ ರಘು ಹೇಳಿಕೆ ಹಿನ್ನೆಲೆ ರೈತ ನಾಯಕಿ ಸುನಂದಾ ಜೈರಾಮ್ ಅವರು ಕಿಡಿಕಾರಿದ್ದಾರೆ. ಮದ್ದೂರು ನಗರಸಭೆ ಸೇರ್ಪಡೆ ವಿರೋಧಿಸಿ ಗೆಜ್ಜಲಗೆರೆಯಲ್ಲಿ ನಡೀತಾ ಇರುವಂತಹ ಹೋರಾಟ 75ನೇ ದಿನಕ್ಕೆ ಕಾಲಿರಿಸಿದೆ. ಯಾವುದೇ ರೀತಿಯ ಚರ್ಚೆಯನ್ನ ಮಾಡದೆ ನಗರಸಭೆಗೆ ಸೇರ್ಪಡೆ ಮಾಡಿರುವ ಬಗ್ಗೆ ಟೀಕೆಕಾರಿದ್ದು, ಕೆಆರ್ಎಸ್ ಬಳಿ ಕಾವೇರಿ ಆರತಿ ಮಾಡೋದಲ್ಲ, ಅಣೆಕಟ್ಟು ಭದ್ರತೆ ಬಗ್ಗೆ ಚಿಂತನೆಯನ್ನ ಮಾಡಿ. ಕೆಆರ್ಎಸ್ ಡ್ಯಾಂಗೆ 100 ವರ್ಷ ಆಗಿದೆ. ಸ್ವಲ್ಪ ಜವಾಬ್ದಾರಿಯನ್ನು ವಹಿಸಿ ಅಣೆಕಟ್ಟು ಉಳಿಸುವ ನಿಟ್ಟಿನಲ್ಲಿ ವಿರೋಧವನ್ನ ಮಾಡಿದ್ದೇವೆ. ನಿಮ್ಮ ಅಭಿವೃದ್ಧಿ ಕೆಲಸವನ್ನ ಬೇರೆ ಕಡೆ ಮಾಡಿ ಮೋಜು ಮಸ್ತಿಯನ್ನ ಬಿಟ್ಟು ಕಟ್ಟೆಯನ್ನ ಉಳಿಸಿ. ಸಂಪ್ರದಾಯದ ಹಬ್ಬ ಬರ್ತಾ ಇದ್ದು ಸಮಾಜಕ್ಕೆ ದ್ರೋಹ ಮಾಡುವ ಕಾರ್ಯಕ್ರಮ ಮಾಡೋದಲ್ಲ. ಕಟ್ಟೆಯ ಭದ್ರತೆಗೆ ಧಕ್ಕೆ ಆಗುವಂತೆ 6ನೇ ಹಂತದ ಕುಡಿಯುವ ನೀರು ಯೋಜನೆ ಮಾಡಿದ್ದಾರೆ. ಮದ್ದೂರು ಕೊನೆ ಭಾಗಕ್ಕೆ ನೀರಿಲ್ಲ, ಮೊದಲು ಕೊಡಿಸಿ. ಮೈಸೂರು ರಾಜರು ರೈತರಿಗೆ ಕಟ್ಟಿದಂತಹ ಕಟ್ಟೆ ಇದು ಆಗಿದ್ದು, ಕೋರ್ಟ್ಗೆ ಹೋಗಿ ತಡೆಯಾಜ್ಞೆ ತಂದಿದ್ದೇವೆ, ದಾಖಲೆ ಸಮೇತವಾಗಿ ಕೊಡ್ತೇವೆ. ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿ ಸೇರ್ಪಡೆಗೆ ಬೇಡ ಅಂತ ಅಭಿಪ್ರಾಯವನ್ನ ತಿಳಿಸಿದ್ದೇವೆ. ಅಭಿವೃದ್ಧಿ ಕೆಲಸ ಮಾಡಿ, ನಿಮ್ಮ ಕರ್ತವ್ಯವನ್ನ ಮಾಡಿ. ಹೋರಾಟಗಾರರ ಕೆಲಸ ಅನ್ಯಾಯದ ವಿರುದ್ಧ ಅಂತ ಹೇಳಿದ್ರು. ನಿಮ್ಮ ರಾಜಕೀಯ ವಿಷಯ ನೀವು ಮಾತನಾಡ್ಕೊಳ್ಳಿ, ಹೋರಾಟಗಾರರನ್ನ ಯಾಕೆ ಹೇಳ್ತಾ ಇರಿ ಅಂತ ಕೇಳಿದ್ರು. ನಾವು ಯಾರನ್ನ ಕರೆದಿಲ್ಲ, ಬೇಡಿಲ್ಲ, ನಮ್ಮ ಹೋರಾಟ ನಾವು ಮಾಡ್ತಿದ್ದೇವೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾವುದಾದ್ರೂ ಅನ್ಯಾಯ ಆದ್ರೆ, ವಸ್ತು ಅಥವಾ ವಿಷಯ ಸಂಬಂಧಪಟ್ಟ ಹಾಗೆ ತೊಂದರೆ ಆದ್ರೆ, ಕಾನೂನು ಬಾಹಿರ ಕೆಲಸಗಳು ನಡೆದರೆ, ಅದರಿಂದ ಸಮಾಜಕ್ಕೆ ತೊಂದರೆ ಆಗೋದಾದ್ರೆ, ನಾವು ಹೋರಾಟಗಾರರು ಅದನ್ನ ನ್ಯಾಯ ಕೇಳುವ, ನ್ಯಾಯ ಕೊಡಿಸುವ ಕೆಲಸ ನಮ್ಮದು. ನಾವು ಹೋರಾಟಗಾರರು ಕಳೆದ 5 ದಶಕಗಳಿಂದ ಈ ನೆಲದಲ್ಲಿ ಎಲ್ಲಾ ರೀತಿಯ ಹೋರಾಟಗಳು ನಡೆದಿದೆ. ಅದು ನಿಮಗೂ ಗೊತ್ತಿದೆ. ಹೋರಾಟಗಾರರ ಹೋರಾಟದ ಬಗ್ಗೆ ಗೌರವದ ಮಾತನ್ನೂ ಆಡ್ತೀರಿ. ಹೋರಾಟಗಾರರು ಕುಳಿತಿರುವಂತಹ ಚಳವಳಿಯ ಸ್ಥಳಕ್ಕೆ ಯಾರಾದ್ರೂ ಬಂದ್ರೆ, ನಿಮ್ಮ ರಾಜಕೀಯದ ವಿಷಯ ಎತ್ಕೊಂಡು ನೀವು ಮಾತನಾಡೋ ಬದಲು ಹೋರಾಟವನ್ನು ಒಳಗೆ ಎಳ್ಕೊಳ್ತೀರಿ. ಬಂದವರು ರಾಜಕೀಯ ವ್ಯಕ್ತಿಗಳು, ವಿರೋಧ ಪಕ್ಷದವರು, ನೀವು ಆಡಳಿತ ಪಕ್ಷದವರು, ಅಧಿಕಾರದಲ್ಲಿ ಇರುವವರು. ನೀವಿಬ್ರು ಹೊರಗಡೆ ಯಾವುದಾದ್ರೂ ವೇದಿಕೆ ಇಟ್ಕೊಂಡು ನಿಮ್ಮ ವಿಷಯಗಳನ್ನ ಮಾತಾಡ್ಕೊಳ್ಳಿ, ಚರ್ಚೆ ಮಾಡ್ಕೊಳ್ಳಿ. ನಮ್ಮ ಅಭ್ಯಂತರ ಏನಿಲ್ಲ. ನಮ್ಮ ಹೋರಾಟದ ವೇದಿಕೆಗೆ ಬಂದ ಸಂದರ್ಭವನ್ನ ಎತ್ತಿ ನೀವು ಮಾತಾಡೋದಿದೆಯಲ್ಲ, ಅದು ಒಳ್ಳೇದಲ್ಲ. ನಾವು ಯಾರನ್ನೂ ಕರೆದಿಲ್ಲ, ಬೇಡ್ಕೊಂಡಿಲ್ಲ. ಚಳವಳಿಯ ಸ್ಥಳಕ್ಕೆ ಬರೋದು ತಮ್ಮ ಕರ್ತವ್ಯ.